ಪ್ರಭು ಯೇಸು ಕ್ರಿಸ್ತರು ತಮ್ಮ ಸೇವೆಯನ್ನು ಪ್ರಾರಂಭಿಸಿದ ಕಾಲದಲ್ಲಿ ಇಸ್ರಾಯೇಲ್ ಜನರು ರೋಮನರ ಕ್ರೂರ ಆಳ್ವಿಕೆಯ ಅಡಿಯಲ್ಲಿ ತತ್ತರಿಸಿದ್ದರು. ದಾರಿದ್ರ್ಯ ಮತ್ತು ಅಧರ್ಮದ ಕತ್ತಲೆಯವರನ್ನು ಆವರಿಸಿತ್ತು. ಯೆಶಾಯ ಪ್ರವಾದಿಯು 100 ವರ್ಷಗಳ ಹಿಂದೆಯೇ ಹೇಳಿದಂತೆ ಕತ್ತಲೆಯಲ್ಲಿ ಕುಳಿತಿದ್ದ ಜನರಿಗೆ ಮಹತ್ತಾದ ಬೆಳಕು ಕಾಣಿಸಿತು. ಆ ಬೆಳಕೆ ಯೇಸು ಕ್ರಿಸ್ತನು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಬಹಿರಂಗ ಸೇವೆಯ ಜೀವನ ಪ್ರಾರಂಭಿಸುತ್ತಾರೆ. ಅವರು ಈ ಸೇವೆಯನ್ನು ಪ್ರಾರಂಭಿಸಿದಾಗ ಮೊದಲು ಹೇಳಿದ್ದು, ಪಶ್ಚಾತ್ತಾಪ ಪಡಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ. ಯೇಸು ಪಶ್ಚಾತ್ತಾಪಕ್ಕೆ ಅಷ್ಟು ಪ್ರಾಮುಖ್ಯತೆ ಏಕೆ ನೀಡಿದರು? ಏಕೆಂದರೆ ಅಂದಿನ ಜನರು ಕೇವಲ ರಾಜಕೀಯ ಬಿಡುಗಡೆಯನ್ನು ಬಯಸುತ್ತಿದ್ದರು. ಆದರೆ ಯೇಸು ಅವರಿಗೆ ಪಾಪದಿಂದ ಬಿಡುಗಡೆ ನೀಡಲು ಬಂದಿದ್ದರು. ಪಶ್ಚಾತ್ತಾಪ ಎಂದರೆ ಕೇವಲ ಮಾಡಿದ ತಪ್ಪಿಗೆ ವಿಷಾದಿಸುವುದಲ್ಲ, ಬದಲಾಗಿ ನಮ್ಮ ಹಳೆಯ ಜೀವನ ಶೈಲಿಯನ್ನು ಬದಲಾಯಿಸಿ ದೇವರ ಆಲೋಚನೆಗೆ ಹೊಂದಿಕೊಳ್ಳುವುದು. ಪ್ರಿಯರೇ, ಇಂದು ನಮ್ಮ ಸುತ್ತಮುತ್ತಲೂ ಎಷ್ಟೇ ಗೊಂದಲವಿರಲಿ, ನಮಗೆ ಮೊದಲಿಗೆ ಬೇಕಾಗಿರುವುದು ಹೃದಯದ ಬದಲಾವಣೆ. ದೇವರ ರಾಜ್ಯವು ನಮ್ಮಿಂದ ದೂರವಿಲ್ಲ, ಅದು ನಂಬುವ ಪ್ರತಿಯೊಬ್ಬರಿಗೂ ಹತ್ತಿರದಲ್ಲಿದೆ. ನಾವು ನಮ್ಮ ಹಳೆಯ ದಾರಿಗಳನ್ನು ಬಿಟ್ಟು ಯೇಸುವಿನ ಕಡೆಗೆ ತಿರುಗಿದಾಗ ಆತನು ನಮ್ಮ ಜೀವನದಲ್ಲಿ ತನ್ನ ಆಳ್ವಿಕೆಯನ್ನು ಮತ್ತು ಶಾಂತಿಯನ್ನು ಸ್ಥಾಪಿಸುತ್ತಾನೆ. ಹಿಂದೆ ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳೋಣ. ಪಶ್ಚಾತ್ತಾಪದ ಮೂಲಕ ದೇವರ ರಾಜ್ಯಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.